ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆ, ಪರಿಸರ ಮತ್ತು ಭೂಗೋಳದಲ್ಲಿ CMS ವಲಸೆ ಜೀವಿಗಳ ಸಂರಕ್ಷಣಾ ಶೃಂಗಸಭೆ COP15 ಎಲ್ಲಿ ನಡೀತದಪ್ಪ ಅಂತಂದ್ರೆ ಬ್ರೆಜಿಲ್ನಲ್ಲಿ ನಡೀತದ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ನೋಡಿ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಅಂದ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನೋಡೋಣ. 2026ರ CMS COP15 ಸಮ್ಮೇಳನ ಎಲ್ಲಾಗ್ತದ ಬ್ರೆಜಿಲ್ನ ಕ್ಯಾಂಪೋ ಗ್ರ್ಯಾಂಡೆಯಲ್ಲಿ ಮುಕ್ತಾಯಗೊಳ್ತದ. ಇದ್ರದ್ದು ಒಂದು ಧ್ಯೇಯವಾಕ್ಯ ಬಂದ್ಬಿಟ್ಟು ಸುಸ್ಥಿರ ಬದುಕಿಗಾಗಿ ಪ್ರಕೃತಿಯೊಂದಿಗೆ ಅನುಸಂಧಾನ, ಕನೆಕ್ಟಿಂಗ್ ನೇಚರ್ ಟು ಸಸ್ಟೈನ್ ಲೈಫ್ ಎಂಬುದರ ಇದರ ಒಂದು ಧ್ಯೇಯವಾಕ್ಯ ಆಗಿರ್ತದೆ ನೋಡಿ. ಅಲ್ಲಿ ಬಂದೆ ಕನ್ವೆಕ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್. ಕಾಪ್ ಅಂತಂದ್ರೆ ಕನ್ವೆಕ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್, ವಲಸೆ ಜೀವಿಗಳ ಸಂರಕ್ಷಣಾ ಶೃಂಗಸಭೆ. 2029ರಲ್ಲಿ ನೆಕ್ಸ್ಟ್ ಜರ್ಮನಿನ ಬಾನ್ ನಗರದಲ್ಲಿ ನಡೀತಾ ಇದೆ ನೋಡಿ. ಅದು COP16ನ ಸಮ್ಮೇಳನ ಆಗಿರ್ತದ. ಈ ಸಮ್ಮೇಳನವು ಒಪ್ಪಂದದ 50 ವಾರ್ಷಿಕೋತ್ಸವ ಆಚರಣೆಯಾಗಿದೆ. ಓಕೆ, ನೆಕ್ಸ್ಟ್ ಸಮ್ಮೇಳನದ ಪ್ರಮುಖ ನಿರ್ಧಾರಗಳು ಏನೇನವಪ್ಪ ಅಂತಂದ್ರೆ ನೋಡಿ, ಇದು ಜೀವಿಗಳ ರಕ್ಷಣೆ. ಬೃಹತ್ ನೀರು ನಾಯಿ ಆಗಿರ್ಬೋದು, ಪಟ್ಟೆ ಕತ್ತೆ ಕಿರುಬು ಆಗಿರ್ಬೋದು ಮತ್ತು ಥ್ರೆಷರ್ ಶಾರ್ಕು ಸೇರಿದಂತೆ 40 ಜೀವಿಗಳಿಗೆ ಗರಿಷ್ಠವಾಗಿರ್ತಕ್ಕಂಥ ರಕ್ಷಣೆ ನೀಡಲು ಈ ಅನುಬಂಧ ಒಂದು ಪಟ್ಟಿಗೆಗೆ ಸೇರಿಸಲಾಗಿರ್ತದ. ಜಾಗತಿಕ ವಲಸೆ ಉಪಕ್ರಮ GTI ಈ ವಲಸೆ ಜೀವಿಗಳ ಅಕ್ರಮ ಬೇಟೆಯಾಡೋದನ್ನ ತಡೆಯುವುದು ಈ ನೂತನ GTI ಉಪಕ್ರಮವನ್ನ ಆರಂಭ ಮಾಡಲಾಗಿರ್ತದ. ಈ CMS ಪಟ್ಟಿಯಲ್ಲಿ ಸುಮಾರು 1200 ಜೀವಿಗಳ ಪೈಕಿ ಸುಮಾರು 70ರಷ್ಟು ಜೀವಿಗಳನ್ನು ಅಕ್ರಮವಾಗಿ ಮತ್ತು ಮಿತಿಮೀರಿ ಬೇಟೆಯಾಡುವುದನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿರ್ತದ. ಈ ಜೈವಿಕ ವೈವಿಧ್ಯತೆ ಒಪ್ಪಂದದಲ್ಲಿ CBD ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEP ಅಂತಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, CBD ಅಂತಂದ್ರೆ ಜೈವಿಕ ವೈವಿಧ್ಯತೆಯ ಒಪ್ಪಂದ, ವಿಶ್ವ ವನ್ಯಜೀವಿ ನಿಧಿ ವರ್ಲ್ಡ್ ವೈಲ್ಡ್ ಫಂಡ್ WWF ಮತ್ತು ಟ್ರಾಫಿಕ್ ಸಂಸ್ಥೆಗಳು ಇದರ ಪ್ರಮುಖ ಪಾಲುದಾರ ಸಂಸ್ಥೆ ಆಗಿರ್ತದೆ. ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಈ ಒಂದು ವಲಸೆ ಜೀವಿಗಳ ಸಂರಕ್ಷಣಾ ಶೃಂಗಸಭೆ COP15 ಇತ್ತೀಚೆಗೆ ಎಲ್ಲಿ ನಡೀತು ಅಂತ ಕೇಳ್ತಾರ. ನೆಕ್ಸ್ಟ್ ಇದನ್ನ ಯಾವ ಸಂಸ್ಥೆಗಳ ಪಾಲುದಾರಿಕೆ ಆಗಿವೆ ಅಂತಂದ್ರೆ ಅದು CBD, UNEP, WWF ಮತ್ತೆ ಟ್ರಾಫಿಕ್ ಇವುಗಳ ಒಂದು ಪಾಲುದಾರಿಕೆ ಸಂಸ್ಥೆ ಯಾಗಿರ್ತದ. ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಗಳಾಗಿರ್ತವೆ. ಇಲ್ಲಿ ನೋಡಿ, ಏನಿದು CMS ಅಥವಾ ಬಾನ್ ಒಪ್ಪಂದ. 1979ರಲ್ಲಿ ಜರ್ಮನ್ನ ಬಾನ್ ನಗರದಲ್ಲಿ UNEP ಅಡಿಯಲ್ಲಿ ಸಹಿ ಹಾಕಲಾಗಿರ್ತದ. ಈ ಒಂದು ಬಾನ್ ಒಪ್ಪಂದದ ಪ್ರಕಾರ ಏನ್ ಮಾಡ್ತಾರ, ಈ ವಲಸೆ ಜೀವಿಗಳ ಸಂರಕ್ಷಣಾ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡಿರ್ತಾರ. ಇದರ ಉದ್ದೇಶ ಏನಪ್ಪಾ ಅಂತಂದ್ರ ರಾಷ್ಟ್ರಗಳ ಗಡಿಗಳನ್ನು ಮೀರಿ ವಲಸೆ ಹೋಗ್ತಕ್ಕಂಥ ಭೂಚರ, ಜಲಚರ ಮತ್ತು ಪಕ್ಷಿ ಸಂಕುಲಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶವಾಗಿರ್ತದ. ಸದಸ್ಯತ್ವ ಭಾರತವು ಈ ಒಪ್ಪಂದದ ಪ್ರಮುಖ ಸದಸ್ಯತ್ವ ರಾಷ್ಟ್ರವಾಗಿದೆ. ಇಂಪಾರ್ಟೆಂಟ್ ಪಾಯಿಂಟ್. ಈ ಸಮ್ಮೇಳನ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದ ನೋಡಿ. COP15 ಬ್ರೆಜಿಲ್ನ ಕ್ಯಾಂಪೋ ಗ್ರಾಂಡೆಯಲ್ಲಿ ನಡೆದ್ರೆ ನೆಕ್ಸ್ಟ್ 2029ರಲ್ಲಿ ಏನಾಗ್ತದ, ಇದು ಜರ್ಮನ್ನ ಬಾನ್ ನಗರದಲ್ಲಿ ನಡೀತದ. ಅದು COP16 ಶೃಂಗಸಭೆ ಯಾಗಿರ್ತದ ನೋಡಿ. ಆಲ್ರೆಡಿ ಪ್ರಮುಖ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದೆ ನೋಡಿ. ವಲಸೆ ಹೋಗ್ತಕ್ಕಂತಹ ಜೀವಿಗಳ ಸಂರಕ್ಷಣಾ ಒಪ್ಪಂದ ಸಮ್ಮೇಳನ CMS COP15 ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಇದು APPSC ಗ್ರೂಪ್ 1 ಪ್ರಿಲಿಮ್ಸ್ ನಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ ಆಗಿರ್ತದ. CMS COP15 14ನೇ ಅಧಿವೇಶನ 2024ರಲ್ಲಿ ಉಜ್ಬೇಕಿಸ್ತಾನದ ಸರ್ಮಕುಂಡದಲ್ಲಿ ನಡೆಯಿತು. ಕರೆಕ್ಟ್. ವಲಸೆ ಜೀವಿಗಳು ಭೂಮಿಯನ್ನು ಬೆಸೆಯುತ್ತವೆ ಮತ್ತು ನಾವು ಅವುಗಳನ್ನು ನಮ್ಮ ಮನೆಗೆ ಸ್ವಾಗತಿಸುತ್ತೇವೆ ಎಂಬ ಘೋಷವಾಕ್ಯದಡಿ ಈ ಸಮ್ಮೇಳನ ಆಯೋಜಿಸಲಾಗಿತ್ತು. 2022ರಲ್ಲಿ ಜಾಗತಿಕ ಜೀವವೈವಿಧ್ಯ ಚೌಕಟ್ಟು GBF ಅಳವಡಿಸಿಕೊಂಡ ನಂತರ ನಡೆದ ಮೊದಲ ಜಾಗತಿಕ ಜೀವವೈವಿಧ್ಯತೆ ಸಮ್ಮೇಳನ ಇದಾಗಿರ್ತದೆ. ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ ಆಗಿದೆ ಅಂತಂದು ಕೇಳಿರ್ತಾರೆ. 1 ಮತ್ತು 2, 1 ಮತ್ತು 3, 2 ಮತ್ತು 3 ಮೇಲಿನ ಎಲ್ಲವೂ. ಒಂದನೇದು ಕರೆಕ್ಟ್ ಇದೆ. ಎರಡನೇದು ಏನಿದೆ ಇಲ್ಲಿ ನೋಡಿ, ಈ COP14 ಪ್ರಕೃತಿಗೆ ಯಾವುದೇ ಗಡಿಗಳ ಪರಿವೇ ಇಲ್ಲ ಎಂಬ ಧ್ಯೇಯವಾಕ್ಯ ಇರ್ತದ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಲಸೆ ಜೀವಿಗಳು ಭೂಮಿಯನ್ನು ಬೆಳೆಸುತ್ತವೆ ಮತ್ತು ನಾವು ಅವುಗಳನ್ನು ನಮ್ಮ ಮನೆಗೆ ಸ್ವಾಗತಿಸುತ್ತೇವೆ ಅಂತಂದು
ಇದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ತಪ್ಪಾಗಿರ್ತದೆ. ಎರಡನೇ ಆಪ್ಷನ್ ಎಲ್ಲೆಲ್ಲಿ ತಪ್ಪಿದೆ? 1, 2 ಮತ್ತೆ 3. ಸೊ 1 ಮತ್ತು 3 ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇದೇ ರೀತಿ ಕರೆಂಟ್ ಅಫೇರ್ ಡೇ ಬೈ ಡೇ ಒಂದೊಂದು ಟಾಪಿಕ್ನ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದೇ ರೀತಿ ಕಂಟಿನ್ಯೂ ಟಾಪಿಕ್ಗಳು ಬೇಕಾಗಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.